ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಇವಾಗ ಮತ್ತೊಂದು ಹುದ್ದೆ ವಿಷಯಕ್ಕೆ ಬಂದಿದ್ದೀನಿ. ನೋಡಿ, ಹುದ್ದೆ ಬಂದು ಸೆಂಟ್ರಲ್ ಎಲೆಕ್ಟ್ರೋಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಹೇಳ್ಬೋದಾಗಿದೆ. ಇದು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಹೇಳಿ, ಸೊ ಅದರ ಕೆಳಗಡೆ ಬರುವಂಥದ್ದು. ಸೊ ಇದು ಒಂದು ರಾಷ್ಟ್ರೀಕೃತವಾಗಿ ಮಾನ್ಯತೆ ಪಡೆದಂತಹ ಒಂದು ಸಂಸ್ಥೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ಸಂಸ್ಥೆ ಇರುವಂಥದ್ದು ಕಾರೈಕುಡಿ ತಮಿಳುನಾಡು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇವರ ಕಡೆಯಿಂದ ಒಂದು ನೇಮಕಾತಿ ನಡೀತಾ ಇರುವಂಥದ್ದು. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎಲ್ಲ ರೀತಿಯಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಗಳಿರುತ್ತೆ ನಿಮಗೆ, ಪೆನ್ಷನ್ ರೀತಿಯಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತಹ ಅಲೋಯನ್ಸಸ್ಗಳಿರ್ಬೋದು, ಸ್ಯಾಲರಿ ಇರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದೆಲ್ಲನೂ ಕೂಡ ಪರ್ಮನೆಂಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ. ಸೊ ನೋಡಿ, ಆನ್ಲೈನ್ ಮೂಲಕ ಈ ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವಂಥದ್ದು. ಸೊ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ 14/1/2022 ಅಂತ ಹೇಳ್ಬೋದಾಗಿದೆ. ನೋಡಿ, ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 14/2/2022 ಕೊನೆ ದಿನಾಂಕ ಆಗಿರುತ್ತೆ. ಮತ್ತೆ ನೋಡಿ, ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಿದಾದ್ಮೇಲೆ ಸೊ ಅದೊಂದು ಪ್ರಿಂಟ್ಔಟ್ ಅನ್ನ ತಗೊಂಡು ಆ ಪ್ರಿಂಟ್ಔಟ್ ಅನ್ನ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಅವ್ರಿಗೆ ಕಳ್ಸಿಕೊಡ್ಬೇಕಾಗುತ್ತೆ, ಅಂದ್ರೆ ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡು ಕೂಡ ಆಗುವಂತ ಹೇಳ್ಬೋದಾಗಿದೆ. ಸೊ ಆ ಒಂದು ಪೋಸ್ಟ್ ಅನ್ನ ನೀವು ಕಳ್ಸಿಕೊಡೋದಕ್ಕೆ ಸೊ 25/2/2022 ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದ ಇಂಡಿಯನ್ ನ್ಯಾಷನಲ್ಸ್ ಅಂತ ಹೇಳಿ ಕರೀತಾರೆ. ಸೊ ಯಾರು ಬೇಕಾದ್ರೂ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಸೊ ಇಂಡಿಯನ್ ನ್ಯಾಷನಲ್ಸ್ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದಾಗಿದೆ. ಸೊ ನೋಡಿ, ಇದು ತುಂಬಾ ಒಳ್ಳೆ ಅವಕಾಶಗಳು. ಸೊ ಬನ್ನಿ ಯಾವ್ಯಾವ ಹುದ್ದೆಗಳಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿ ಕರೀತಾ ಇದ್ದಾರೆ. ಒಟ್ಟು 5 ಹುದ್ದೆಗಳಿದೆ. ಸೊ ರಿಸರ್ವೇಷನ್ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ ಇಲ್ಲಿ. ನೋಡಿ, ವೇತನ ಶ್ರೇಣಿ ಒಂದು 19,063 ರೂಪಾಯಿ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, PUC ಆಗಿರಬೇಕು, ಅಷ್ಟೇ PUC ಆಗಿರಬೇಕು. ನೋಡಿ, ಜೊತೆಗೆ ಟೈಪಿಂಗ್ ಅನ್ನ ಕೇಳಿರುವಂತದ್ದು. ಸೊ 35 ವರ್ಡ್ಸ್ ಪರ್ ಮಿನಿಟ್, 35 ಪದಗಳನ್ನ ನೀವು ಪ್ರತಿ ನಿಮಿಷಕ್ಕೆ ಟೈಪ್ ಮಾಡಬೇಕು. ಇನ್ ಇಂಗ್ಲಿಷ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಖಂಡಿತವಾಗ್ಲೂ ಟೈಪಿಂಗ್ ಇರೋರು ಈ ಒಂದು ಎಲ್ಲ ಗೊತ್ತಿರುತ್ತೆ, ಎಷ್ಟು ಡಿಪ್ರೆಷನ್ ಇರಬೇಕು ಅಂತ ಹೇಳಿ ಅದನ್ನ ನೋಡ್ಕೊಳ್ಳಿ. ನೋಡಿ, ರಿಸರ್ವೇಷನ್ ಪ್ರಕಾರ ವಯೋಮಿತಿಯನ್ನ ಕೊಟ್ಬಿಟ್ಟಿದ್ದಾರೆ. ಸೊ 28 ವರ್ಷ ಅನ್ರಿಸರ್ವ್ಡ್, 33 SCಗೆ, ಸೊ 28 ಇಯರ್ಸ್ ಫಾರ್ ದ EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಹುದ್ದೆ ಬಂದು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಒಟ್ಟು 2 ಹುದ್ದೆಗಳಿದೆ. 19,063 ರೂಪಾಯಿ ಇರುತ್ತೆ. ಸೊ PUC ಅಕೌಂಟೆನ್ಸಿ ಅಂತ ಹೇಳಿ ಕೇಳಿರುವಂಥದ್ದು. ಮೇಜರ್ ಆಗಿ ಅಕೌಂಟೆನ್ಸಿಲಿ ಅವರು ಮೇಜರ್ ಆಗಿ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಸೊ ನೀವು ಅಪ್ಲೈ ಮಾಡ್ಕೊಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇವ್ರಿಗೂ ಅಷ್ಟೇ ಟೈಪಿಂಗ್ ಇರುತ್ತೆ. ಸೊ 35 ಪದಗಳು. ಸೊ ಸಾಮಾನ್ಯವಾಗಿ ಇದೆ 35 ಪದಗಳನ್ನ ಖಂಡಿತವಾಗ್ಲೂ ನೀವು ಟೈಪ್ ಮಾಡಲೇಬಹುದು ಆನ್ ಕಂಪ್ಯೂಟರ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಕರೆಸ್ಪಾಂಡಿಂಗ್ ಟು ಈ ಒಂದು ಸ್ಪೀಡ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 31 ವರ್ಷಗಳು ಕೊಟ್ಟಿದ್ದಾರೆ. ಸೊ OBC 33 ಮತ್ತೆ SCಗೆ ನೀವು ನೋಡಬೇಕಾಗುತ್ತೆ. ನೋಡಿ, ರಿಸರ್ವೇಷನ್ ನೀವು ಬಹಳ ಚೆನ್ನಾಗಿ ನೋಡ್ಕೋಬೇಕು, ಪ್ರಾಪರ್ ಆಗಿ ನೋಡ್ಕೊಂಡ್ಬಿಡ್ಬೇಕು. OBC ಅವರಿಗೆ ಎಲ್ಲಿದೆ, ಎಕನಾಮಿಕ್ ವೀಕನ್ ಎಲ್ಲಿದೆ, SCಗೆ ಎಲ್ಲಿದೆ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನೋಡ್ಕೊಂಡು ನೀವು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ನೋಡಿ, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿ ಕರೆದಿದ್ದಾರೆ. ಸೊ ಒಟ್ಟು 2 ಹುದ್ದೆಗಳು. ಸೊ ಇದಕ್ಕೂ ಕೂಡ PUC ಆಗಿರಬೇಕು. ಸೊ ವೇತನ ಶ್ರೇಣಿ ಕೂಡ ಸೇಮ್ ಇದೆ. ಸೊ 19,063 ಇದೆ. ಇವರು ಕೂಡ ಟೈಪಿಂಗ್ ಟೆಸ್ಟ್ ಇರುತ್ತೆ. PUC ಆಗಿದ್ರೆ ಸಾಕು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 28 ವರ್ಷ ಅನ್ರಿಸರ್ವ್ಡ್ಗೆ, 31 OBCಗೆ ಅಂತ ಹೇಳಿ ಹೇಳ್ಬೋದು. ನೋಡಿ, ಜೂನಿಯರ್ ಸ್ಟೆನೋಗೆ ಕರೆದಿದ್ದಾರೆ. ಸೊ ಜೂನಿಯರ್ ಸ್ಟೆನೋ 4 ಹುದ್ದೆಗಳಿದೆ. ಸೊ 25,000ರಿಂದ 81,000 ಇದೆ. ಸೊ ಇವ್ರಿಗೆ PUC ಆಗಿರಬೇಕು, ಶಾರ್ಟ್ ಹ್ಯಾಂಡ್ ಆಗಿರಬೇಕು ಇಂಗ್ಲಿಷ್ನಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, 80 ಪದಗಳನ್ನ ಪ್ರತಿ ನಿಮಿಷಕ್ಕೆ ನೀವು ಟೈಪ್ ಮಾಡಬೇಕಾಗುತ್ತೆ. ಶಾರ್ಟ್ ಹ್ಯಾಂಡ್ ಆಗಿರಬೇಕು ಅಂತ ಹೇಳಿ ಕೊಡಿದೆ. ಡಿಕ್ಟೇಷನ್ ಕೊಡ್ತಾರೆ. ಯೂಶಲಿ ಸ್ಟೆನೋಗ್ರಾಫರ್ಸ್ಗೆ ಡಿಕ್ಟೇಷನ್ ಕೊಟ್ಟು ಅದನ್ನ ಟೆಸ್ಟ್ ಅನ್ನು ಮಾಡುವಂಥದ್ದು. ನೋಡಿ, 27 ವರ್ಷ ವಯೋಮಿತಿಯನ್ನು ಕೊಟ್ಟಿರುವಂಥದ್ದು. ಮತ್ತೆ ರಿಸೆಪ್ಷನಿಸ್ಟ್ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ಒಂದು ಹುದ್ದೆ ಇದು ಅನ್ರಿಸರ್ವ್ಡ್ ಮಾತ್ರ ಇರುವಂಥದ್ದು. ಸೊ 35,000ದಿಂದ 1,00,000 ಕೂಡ ಇಲ್ಲಿದೆ. ನೋಡಿ, 1,00,000 ಕೂಡ ಇಲ್ಲಿ ವೇತನ ಶ್ರೇಣಿ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಬೋದು. ನೋಡಿ, ಗ್ರಾಜುಯೇಟ್ ವಿತ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಗೌರ್ಮೆಂಟ್, ಅಟಾನಮಸ್ ಆ್ಯಂಡ್ ಪಬ್ಲಿಕ್ ಅಂಡರ್ಟೇಕಿಂಗ್. ಸೊ ಪಬ್ಲಿಕ್ ಸೆಕ್ಟರ್ಸ್ ಅಲ್ಲೂ ಕೂಡ ವರ್ಕ್ ಮಾಡಿರೋರು ಅಪ್ಲೈ ಮಾಡ್ಬೋದು. ಪಬ್ಲಿಕ್ ಸೆಕ್ಟರ್ಸ್, ಗೌರ್ಮೆಂಟ್, ಅಟಾನಮಸ್ ಮಾತ್ರ ಈ ಒಂದು ರಿಸೆಪ್ಷನಿಸ್ಟ್ ಪೊಸಿಷನ್ಗೆ ಅಪ್ಲೈ ಮಾಡುವಂಥದ್ದು. ಸೊ 28 ವರ್ಷ ಸೊ ಆಗಿರಬೇಕು ಅಂತ ಹೇಳಿ ಕೊಟ್ಟಂಥದ್ದು ಅನ್ರಿಸರ್ವ್ಡ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿದೆ. ಮತ್ತು ನೋಡಿ, ಜಾಬ್ ರಿಕ್ವೈರ್ಮೆಂಟ್ಸ್ ನೋಡಿ ಯಾವ ರೀತಿಯಾಗಿರುತ್ತೆ, ಏನೇನು ಕೆಲಸಗಳಿರುತ್ತೆ ಅಂತ ಹೇಳಿ ಕೊಡೋದು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಅಸಿಸ್ಟೆಂಟ್ ಕೆಲಸಕ್ಕೆ, ಸೆಕ್ರೆಟರಿ ಅಸಿಸ್ಟೆಂಟ್ ಕೆಲಸಕ್ಕೆ ನೋಡಿ, ಫೈನಾನ್ಸ್ ಮತ್ತು ಅಕೌಂಟ್ಸ್ಗಳನ್ನ ನೋಡ್ಕೊಳ್ಳುವಂಥದ್ದು, ಸ್ಟೋರ್ಸ್ ಮತ್ತು ಪರ್ಚೇಸಸ್ನ ನೋಡ್ಕೊಳ್ಳುವಂಥದ್ದು, ಮತ್ತು ಆಡಳಿತ ಮಂಡಳಿಗಳನ್ನ ನೋಡ್ಕೊಳ್ಳುವಂಥದ್ದು ಈ ರೀತಿಯಾಗಿರುತ್ತೆ. ಶೆನೋಗ್ರಾಫರ್ ನಿಮಗೆ ಗೊತ್ತೇ ಇದೆ. ರಿಸೆಪ್ಷನಿಸ್ಟ್ ಅಷ್ಟೇ ಆಫೀಸರ್ಸ್, ಸ್ಟಾಫ್ಸ್ಗಳು, ಡಿವಿಷನ್, ಸೆಕ್ಷನ್ ಈ ರೀತಿಯಾಗಿ ಅವ್ರಿಗೆಲ್ಲನೂ ಕೂಡ ಈ ಒಂದು ವಿಜ್ಞಾನಿಗಳೆಲ್ಲ ಇರ್ತಾರೆ. ಸೊ ಅವ್ರ ಜೊತೆಗೆ ಒಂದು ಏನು ಅವ್ರ ಜೊತೆಗೆ ಒಂದು ಸಹಾಯದ ರೀತಿಯಲ್ಲಿ ಕೆಲಸ ಮಾಡೋದು. ಅವ್ರು ಏನಾದರೂ ಟೈಪಿಂಗ್ ಇತ್ತು ಅಂತಂದರೆ ಹೇಳ್ತಾರೆ, ಏನಾದರೂ ಒಂದು ವಿಸಿಟರ್ಸ್ ಪಾಸ್ ಮಾಡೋಕ್ಕೆ ಮತ್ತು ಪಾಸ್ಗಳನ್ನ ತಗೊಳ್ಳುವಂಥದ್ದು ಈ ರೀತಿಯಾಗಿ ಎಲ್ಲನೂ ಕೂಡ ಇರುತ್ತೆ. ಆ ಒಂದು ಅಥಾರಿಟಿ ಜೊತೆಗೆ ಕೆಲಸ ಮಾಡುವಂಥದ್ದು ರಿಸೆಪ್ಷನಿಸ್ಟ್ ಜಾಬ್ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಬೆನಿಫಿಟ್ಸ್ ಕೂಡ ಕೊಟ್ಬಿಡುತ್ತೆ. ಸೊ ಏನೇ ನಿಮಗೆ ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ನೋಡಿ, ಎಲ್ಲ ಸಿಗುತ್ತೆ. DNS ಅಲೋಯನ್ಸು, ಹೌಸ್ ರೆಂಟ್ ಅಲೋಯನ್ಸಸ್ಸು, ಟ್ರಾನ್ಸ್ಪೋರ್ಟ್ ಅಲೋಯನ್ಸಸ್ಸು, ಸೊ ಈ ಎಕ್ಸೆಟ್ರಾ ಅಂತೇಳಿ ಕೊಡ್ತಾರೆ. ಸೊ ನಿಮ್ಗೆ ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಇದ್ರ ಜೊತೆಗೆ ನೋಡಿ, ಇದು ಬೆನಿಫಿಟ್ಸು ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಸಿಗುತ್ತೆ ನಿಮಗೆ. ಟ್ರಾವೆಲ್ ಕನ್ಸೆಷನ್ಸ್ ಕೂಡ ಇರ್ತವೆ. ಮತ್ತೆ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್, ಸೊ ಮನೆ ಕಟ್ಟೋದಕ್ಕೆ ಕೂಡ ನಿಮಗೆ ಅವರು ಸಹಾಯ ಮಾಡಿಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಆಮೇಲೆ ನೋಡಿ, ಪೆನ್ಷನ್ ಸ್ಕೀಮ್ ಕೂಡ ಇರುತ್ತೆ, ಹೊಸ ಪೆನ್ಷನ್ ಸ್ಕೀಮ್. ಈ ರೀತಿಯಾಗಿ ನಿಮಗೆ ಹಲವಾರು ಅವಕಾಶಗಳು ಇಲ್ಲಿ ಇರುವಂಥವು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಮತ್ತೆ ಇದೇ ರೀತಿಯಾಗಿ ಜನರಲ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಪ್ಲಿಕೆಂಟ್ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಸೊ ಇಂಡಿಯನ್ ನ್ಯಾಷನಲ್ಸ್ ಅಂತ ಆವಾಗಲೇ ಹೇಳಿದ್ದೀನಿ. ಸೊ ಅವರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ.
ಸೊ ನೋಡಿ ಖಂಡಿತವಾಗ್ಲೂ ಸೊ ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಆಗಿದೆ ಅಂತ ಹೇಳಿ ಕೂಡ ಕೊಟ್ಬಿಟ್ಟಿದ್ದಾರೆ. ನೋಡಿ ಮೋಡ್ ಆಫ್ ಸೆಲೆಕ್ಷನ್ ನೀವು ಬಂದು ಇಲ್ಲಿ ನೋಡಬೇಕಾಗುತ್ತೆ. ನೋಡಿ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ, ಪೇಪರ್ 1 ಮತ್ತೆ ಪೇಪರ್ 2 ಅಂತ ಹೇಳಿ ನಿಮಗೆ ಖಂಡಿತವಾಗ್ಲೂ ರಿಟರ್ನ್ ಎಕ್ಸಾಮಿನೇಷನ್ ಇರುವಂಥದ್ದು. ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಏನು ಹೇಳ್ತೀವಿ, ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್. ಸೊ ಇವ್ರಿಗೆ ರಿಟರ್ನ್ ಎಕ್ಸಾಮ್ ಕೂಡ ಇರುತ್ತೆ. ನೋಡಿ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಟೆಸ್ಟಿಂಗ್ ಕೂಡ ಇರುತ್ತೆ, ಕಂಪ್ಯೂಟರ್ ಟೆಸ್ಟಿಂಗ್ ಇರುತ್ತೆ, ಯೂಸಿಂಗ್ ಕಂಪ್ಯೂಟರ್ ಟೆಸ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಟೆಸ್ಟಿಂಗ್ ಎಲ್ಲ ಮಾಡುವಂಥದ್ದು. ಸಿಲೆಬಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಅನೆಕ್ಸ್ಟರ್ 1 ಹೋದ್ರೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಸಿಗುತ್ತೆ. ಮತ್ತೆ ಈ ಜೂನಿಯರ್ ಸಿನೋಗ್ರಾಫರ್ಗೂ ಅಷ್ಟೇ, ಅವರು ಕೂಡ ಟೈಪಿಂಗು ಸ್ಕಿಲ್ ಟೆಸ್ಟ್ ಎಲ್ಲ ಇರುತ್ತೆ, ಮತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ನೋಡಿ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಅವರು ಕೂಡ ಇರುವಂಥದ್ದು. ಮತ್ತೆ ಸೆಲೆಕ್ಷನ್ ಆಫ್ ಪೋಸ್ಟ್ ಆಫ್ ರಿಸೆಪ್ಷನಿಸ್ಟ್ ಕೂಡ. ಸೊ ನೋಡಿ ಅವ್ರಿಗೂ ಅಷ್ಟೇ ನೋಡಿ, ದ ಫುಲ್ಫಿಲಿಂಗ್ ಆಲ್ ನೆಸರಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಸ್ ರೆಕಮೆಂಡೆಡ್ ಬೈ ಸ್ಕ್ರೀನಿಂಗ್ ಕಮಿಟಿ ವಿಲ್ ಬಿ ಯುನೈಟೆಡ್ ಫಾರ್ ಓಪನ್ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತೆ ಪರ್ಸನಾಲಿಟಿ ಅಸೆಸ್ಮೆಂಟ್, ರಿಸೆಪ್ಷನಿಸ್ಟ್ಗೆ ಯಾವಾಗಲೂ ಪರ್ಸನಾಲಿಟಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವ್ರು ಯಾವ ರೀತಿಯಾಗಿ ಮಾತಾಡ್ತಾರೆ, ಸೊ ಅವ್ರ ಕಮ್ಯುನಿಕೇಷನ್ ಸ್ಕಿಲ್, ಸೊ ಈ ರೀತಿಯಾಗಿ ಅವೆಲ್ಲ ಕೂಡ ಚೆಕ್ ಮಾಡುವಂಥದ್ದು. ಸೊ ಅವ್ರು ಕೂಡ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಆಮೇಲಿಂದ ಅವ್ರಿಗೆ ಅಸೆಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ನೋಡಿ ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಸೊ ಒಂದು ವೆಬ್ಸೈಟ್ಗೆ ಹೋಗಲಿ. ಸೊ ಆನ್ಲೈನ್ ಮೂಲಕ ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡುವಂಥದ್ದು. ಸೊ ಆಲ್ರೆಡಿ ಹೇಳಿದಂಗೆ ಕೊನೆ ದಿನಾಂಕ 14/2/2022. ಸೊ ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಪೇಮೆಂಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ದ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ರೆಮಿಟ್ ದ ಅಪ್ಲಿಕೇಶನ್ ಫೀಸ್ ಆಫ್ 500. ಸೊ ₹500 ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು SC ST ಫಿಸಿಕಲಿ ಚಾಲೆಂಜ್ಡ್ ವುಮೆನ್ ಮತ್ತೆ CSIR ಎಂಪ್ಲಾಯ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ. ಸೊ ಮಹಿಳಾ ಅಭ್ಯರ್ಥಿಗಳು SC ST ಮತ್ತೆ ಫಿಸಿಕಲಿ ಚಾಲೆಂಜ್ ಇರೋರು ಮತ್ತೆ CSIR ಅಲ್ಲಿ ಯಾರಾದರೂ ಎಂಪ್ಲಾಯೀಸ್ ವರ್ಕ್ ಮಾಡಿ ಅವ್ರೇನಾದರೂ ಅಪ್ಲೈ ಮಾಡಿದ್ರೆ ಸೊ ಅವ್ರಿಗೆ ಯಾವುದೇ ರೀತಿಯಂತ ಫೀಸ್ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ. ಸೊ ಆಮೇಲಿಂದ ನೋಡಿ ಈ ಒಂದು ಅಪ್ಲಿಕೇಶನ್ ಫಾರಮ್ ಎಲ್ಲ ಫಿಲ್ ಮಾಡಿದಾದ್ಮೇಲೆ ಸೊ ಅದನ್ನ ಪ್ರಿಂಟ್ ಔಟ್ ಅನ್ನ ತಗೊಂಡು ನೋಡಿ ಈ ರೀತಿಯಾಗಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನೋಡಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳಿ ಎನ್ವೆಲಪ್ ಮೇಲೆ ಬರೆದು ಸೊ ಆ ಒಂದು ಪೋಸ್ಟ್ ಬರೆದು ಆ ಒಂದು ಪೋಸ್ಟ್ ಕೋಡ್, ಸೊ ಆ ಒಂದು ಪೋಸ್ಟ್ ಕೋಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಹುದ್ದೆಗಳಿಗೆ ಕೊಟ್ಟಿರ್ತಾರೆ, ತೋರಿಸ್ತೀನಿ ನೋಡಿ ಪೋಸ್ಟ್ ಕೋಡ್. ಸೊ ನೋಡಿ ಇದನ್ನೇ ಪೋಸ್ಟ್ ಕೋಡ್ ಅಂತ ಹೇಳೋದು. ಈ ಒಂದು ಪೋಸ್ಟ್ ಕೋಡ್ ಕೂಡ ಬರಿಬೇಕಾಗುತ್ತೆ ನೀವು. ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಎಡಗಡೆ ಇದು ಪೋಸ್ಟ್ ಕೋಡ್. ಸೊ ಪೋಸ್ಟ್ ಕೋಡ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ಎನ್ವೆಲಪ್ ಮೇಲೆ ನೀವು ಬರಿಬೇಕಾಗುತ್ತೆ. ಸೊ ಆ ಒಂದು ಪೋಸ್ಟ್ ಕೋಡ್ ಅನ್ನ ಬರೆದು ನೋಡಿ ಕಂಟ್ರೋಲರ್ ಆಫ್ ಅಡ್ಮಿನಿಸ್ಟ್ರೇಷನ್ CSIR, ಸೊ ಇವರಿಗೆ ಒಂದು ಅಡ್ರೆಸ್ಗೆ ನೀವು ಕಳ್ಸಿಕೊಡ್ಬೇಕಾಗುತ್ತೆ ಆನ್ ಆರ್ ಬಿಫೋರ್ 25/2/2022. ಸೊ ಇಷ್ಟು ದಿನಗಳ ಒಳಗಾಗಿ ನೀವು ಕಳ್ಸಿಕೊಡ್ಬೋದು. ನೋಡಿ ಒಂದಕ್ಕಿಂತ ಜಾಸ್ತಿ ಪೋಸ್ಟ್ಗೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಬಟ್ ಏನಂದ್ರೆ ಸಪ್ರೇಟ್ ಅಪ್ಲಿಕೇಶನ್, ಸಪ್ರೇಟ್ ಫೀಸ್ ಇರುತ್ತೆ. ಮತ್ತೆ ಪೋಸ್ಟ್ ಕೂಡ ಮಾಡುವಾಗಲೂ ಅಷ್ಟೇ ಸಪ್ರೇಟ್ ಆಗಿ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್ ಈ ರೀತಿಯಾಗಿರುವಂಥದ್ದು. ಮತ್ತೆ ನೋಡಿ ಒಂದು ಪ್ರಿಂಟ್ಔಟ್ ಜೊತೆಗೆ ಸೊ ನೋಡಿ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಕಳ್ಸಿಕೊಡ್ಬೇಕಾಗ್ತದೆ, ನೋಡ್ಕೋಬೇಕು ನೀವು. ಸೊ ಅಪ್ಲಿಕೇಶನ್ ಫೀ ಕಟ್ಟಿರುವಂಥ ನೆಟ್ ಬ್ಯಾಂಕಿಂಗ್ ರೆಸಿಪ್ಟ್ ಇರುತ್ತೆ, ಅದು ಕೊಡಬೇಕು. ಮತ್ತೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಕೇಳಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಜೊತೆಗೆ ಫೋಟೋಗ್ರಾಫ್ಸ್ ಕೂಡ ಕೇಳಿದ್ದಾರೆ. ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್, ಮತ್ತೆ ಯಾರಾದ್ರೂ ಕೆಲಸ ಮಾಡ್ತಿದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ಇರುತ್ತೆ. ಮತ್ತೆ ಫೋಟೋ ಕಾಪೀಸ್ ಆಫ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಕೂಡ ಕೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಸೊ ಯಾವುದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದಾರೋ ಅದಕ್ಕೆ ಮಾತ್ರ ಎಕ್ಸ್ಪೀರಿಯನ್ಸ್, ಮಿಕ್ಕಿದ್ದಕ್ಕೆಲ್ಲನೂ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ರೂ ಪರವಾಗಿಲ್ಲ. ಸೊ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಸಿಲೆಬಸ್ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಬಂದು ನೀವು ಒಂದು ಸಿಲೆಬಸ್ನ ನೋಡ್ಕೊಳ್ಳಿ. ಸೊ ಏನೇನಿದೆ ಸಿಲೆಬಸ್ಸು, ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕೂಡ ಕ್ಲಿಯರ್ ಆಗಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ತುಂಬ ಒಳ್ಳೆ ಅವಕಾಶಗಳು ಸೆಂಟ್ರಲಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬೋದಾಗಿದೆ. ಮತ್ತೆ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಂತ ಹೇಳಿ ಬಂತು ಅಂತಂದರೆ ಖಂಡಿತವಾಗ್ಲೂ ಇವ್ರದೇ ಸಂಸ್ಥೆಯಲ್ಲಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ತಮಿಳ್ನಾಡಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಹೋಗಿ ಮಾಡ್ತೀನಿ, ಅಲ್ಲಿ ಹೋದ್ರೂ ಪರವಾಗಿಲ್ಲ ಅಂತ ಅವ್ರಿಗೆ ಈ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಬಾಯ್.